ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಗಜಮುಖ ವಂದಿಪೆ ಗಜಗೌರಿಯ ಪುತ್ರ ಗಜಮುಖ ವಂದಿಪೆ ಗಜಗೌರಿಯ ಪುತ್ರ ಅಜನ ಪಿತನ ಮೊಮ್ಮಗನ ಮೋಹದ ಬಾಲ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ. ಎಲ್ಲರಿಗೂ ನಮಸ್ಕಾರ. ನಾನು ಶೈಲಾಮಯ್ಯ, ಮಯ್ಯಾಸ್ ಕಿಚನಲ್ಲಿ. ಇವತ್ತು ಚೌತಿಯ ವಿಶೇಷ ಆದ್ದರಿಂದ ನಾನು ಗೆಳತಿಯರನ್ನೆಲ್ಲ ಕರೆದಿದ್ದೇನೆ. ಅದರಲ್ಲಿ ಇವರು ವಾಣಿಪ್ರಭು ಅವರು ನಮ್ಮ ಅತಿಥಿಯಾಗಿ ಬಂದಿದ್ದಾರೆ. ಅವರೊಟ್ಟಿಗೆ ನಾವೆಲ್ಲ ಇವತ್ತು ಒಂದು ಗಣೇಶನ ವಿಶೇಷವಾದ ಖಾದ್ಯವನ್ನು ಮಾಡಿ ತೋರಿಸ್ಲಿಕ್ಕಿದ್ದೇವೆ. ಅದನ್ನು ಇವತ್ತು ವಾಣಿಪ್ರಭು ಅವರು ಮಾಡ್ತಾ ಇದ್ದಾರೆ. ನಾವು ಅವರೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೇವೆ. ಬನ್ನಿ, ನೀವು ಕೂಡ ನಮ್ಮ ಆ ವಿಶೇಷ ಖಾದ್ಯವನ್ನು ನೋಡಲು ಬನ್ನಿ. ನಾವೀಗ ಇಲ್ಲಿ ಚೌತಿಯ ಸ್ಪೆಷಲ್ ಮಾಡಲಿಕ್ಕೆ ಬಂದಿದ್ದೇವೆ. ವಾಣಿಪ್ರಭು ರೆಡಿಯಾಗಿದ್ದಾರೆ. ಅವ್ರ ಹತ್ರ ಕೇಳುವ ಇವತ್ತು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ. ಅವರು 2 ಬಗೆಯ ಖಾದ್ಯವನ್ನು ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ದಾರೆ. ಅವರೊಟ್ಟಿಗೆ ನಾವು ಕೂಡ ಕೈ ಜೋಡಿಸ್ತಾ ಇದ್ದೇವೆ. ಬನ್ನಿ, ಅವ್ರ ಹತ್ರನೇ ಕೇಳೋಣ ಏನೆಲ್ಲ ಮಾಡ್ತಾರೆ ಅಂತ. ವಾಣಿಯವರೇ, ಇವತ್ತು ನೀವು 2 ಸ್ಪೆಷಲ್ ಮಾಡ್ತೇನೆ ಅಂತ ಹೇಳಿದಿರಿ. ಅದು ಏನಂತ ಹೇಳ್ಬೋದಾ? ಶೈಲಾ, ಫಸ್ಟಿಗೆ ನಾವು ಮಾಡುವ ಪತ್ರೋಡೆ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ದೊಡ್ಡ ಎಲೆ ತಗೊಂಡು ಆ ಮಸಾಲೆ ಕಡ್ದು ಎಲ್ಲ ಮಾಡುದು ಅಂತ ಹೇಳಿದ್ರೆ ಕೆಲವು ಜನರಿಗೆಲ್ಲ ಆಗಲಾರ್ದು. ಅದು ಹರಿದಿದ್ದು ಎಲೆ ಎಲ್ಲ ನೋಡಿದ್ರೆ ಉಪದ್ರ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ಕೊಂಡು, ಇದು ನಾನು ಇನ್ಸ್ಟೆಂಟ್ ಹೇಗೆ ಮಾಡುದು ಅಂತ ಹೇಳ್ಕೊಂಡು ಬೇಗವೇ ಆಗುದಂತ ಹೇಳಿ, ಮತ್ತೆ ಕೆಲವು ಸತಿ ನಿಮ್ಗೆ ಬೇಕಿದ್ರೆ ಮುಂಚಿನ ದಿನ ಮಾಡಿ ಇಟ್ಟು ಫ್ರಿಜ್ ಅಲ್ಲಿ ಇಟ್ಟು ನೆಕ್ಸ್ಟ್ ಡೇ ಗೆಸ್ಟ್ ಬರ್ತಾರ ಅಥವಾ ಏನಾದ್ರು ಉಂಟಂತ ಹೇಳಿದ್ರೆ ಮಾಡುವ ಹಾಗೆ ಬೇಗನೆ ಮಾಡುವ. ಅದಕ್ಕೆ ತುಂಬಾ ಇದು ಮಸಾಲೆ ಅಥವಾ ತುಂಬಾ ಏನು ಹಾಕುದಿಲ್ಲ. ಅದು ಹೇಗೆ ಫಾಸ್ಟ್ ಆಗ್ತದೆ ಅಂತ ಹೇಳಿ ನೋಡುವ. ಇನ್ಸ್ಟೆಂಟ್ ಆಗಿ ಮಾಡುವ. ನಾವೆಲ್ಲ ಇದನ್ನು ಕಲಿಬಹುದು. ಯಾಕೆಂದ್ರೆ ಇದು ಇನ್ಸ್ಟೆಂಟ್ ಆಗಿ ಮಾಡುವಂತದ್ದು, ಅರಿಯುವ ಕೆಲಸ ಇಲ್ಲ. ಅವರು ಹಿಟ್ಟನ್ನು ಉಪಯೋಗಿಸಿಕೊಂಡು ಮಾಡ್ತಾರಂತೆ. ಸರಿ, ಹಾಗಾದ್ರೆ ಮಾಡುವಲ್ಲ. ಇದಕ್ಕೆ ಬೇಕಾದದ್ದು ಸಾಹಿತ್ಯ: ಪತ್ರೊಡೆ ಎಲೆ, ಹುಣಸೆ ಹಣ್ಣು, ಬೆಲ್ಲ, ಉಪ್ಪು, ಖಾರ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಇಷ್ಟು ಮತ್ತೆ ಅಕ್ಕಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟು ಎಲ್ಲ ಹಿಟ್ಟು ಉಪಯೋಗಿಸಿಕೊಂಡು ನೀರ್ ಬೇಕು, ಸ್ವಲ್ಪ ಬೇಕು ನೋಡ್ಬೇಕು. ಈಗ ನಾನು ಇದರಲ್ಲಿ ನೀರ್ ಹಾಕಿದ ನಂತರ, ಹುಣಸೆ ಹಣ್ಣು ನೀರ್ ಹಾಕಿದ ನಂತರ ಎಷ್ಟು ಬೇಕು, ಎಷ್ಟು ತಗೊಳ್ತದೆ ಅಷ್ಟೇ, ಜಾಸ್ತಿ ಬೇಕಾಗುದಿಲ್ಲ. ಹಾಗೆ ಮಾಡುವ. ಇದಕ್ಕೆ ನಾನು ಫಸ್ಟಿಗೆ ಎಲೆ ತಕೊಂಡಿದ್ದೆ. ಈ ಎಲೆ ತಕೊಂಡು ಇದು ನೋಡಿ, ಇದು ಹೀಗೆ ದಂಟು ಉಂಟಲ್ಲ, ಇದು ನಾನು ಪೂರ್ತಿ ತೆಗೆದು, ಇದು ದಪ್ಪ ಇದ್ದು ದಂಟು ತೆಗೆದು ಈ ತರ ಸಣ್ಣಗೆ ಮಾಡಿದ್ದೀನಿ ಎಲೆ. ಹಾಗಾಗಿ ನಮ್ಗೆ ಇದು ಕಡುಬು ಹೀಗೆ ಕಟ್ಟುವಾಗ ಅದಕ್ಕೆ ಸುಲಭ ಆಗ್ತದೆ, ಮತ್ತೆ ಮೃದುನೇ ಬರ್ತದೆ. ಹಾಗೆ ದಂಟ ಬರುದಿಲ್ಲ ಅಂತ ಹೇಳ್ಕೊಂಡು ಹಾಗೆ ಮಾಡಿದ್ದುಂಟು. ಈಗ ನಾವು ಇದು ತಕೊಂಡು ಫಸ್ಟಿಗೆ ನಾವು ಈ ಹುಣಸೆ ಹಣ್ಣಿಗೆ ಸ್ವಲ್ಪ ನೀರು ಹಾಕಿ ಇಡುವ. ನಮ್ಗೆ ಸ್ವಲ್ಪ ಹುಣಸೆ ಹಣ್ಣು ನೀರು ಬಿಡಬೇಕು. ಹಾಗಾಗಿ ಸ್ವಲ್ಪ ಹುಣಸೆ ಹಣ್ಣಿಗೆ ನೀರು ಹಾಕಿ ಇಡುವ. ಈಗ ಇದು ತಕೊಂಡಿದ ನಂತರ ಇದಕ್ಕೆ ಅಕ್ಕಿ ಹಿಟ್ಟು ಮುಂದೆ ಹಾಗಾಗಿ ಜಾಸ್ತಿ ಹಿಟ್ಟು ಎಲ್ಲ ಹಾಕ್ಬೇಡಿ, ಇಲ್ಲದಾಗ ಹಿಟ್ಟೆ ಆಗ್ತದೆ. ಹಾಗಾಗಿ ಇದು ಸಾಧಾರಣ ನಾನು ಸಾಧಾರಣದ ಒಂದು 4 ರಿಂದ 5 ಎಲೆ ಇರ್ಬೋದು, ಅಷ್ಟೇ ಉಂಟು. 5 ಎಲೆ 5 ಎಲೆ ಸಾಧಾರಣ ದೊಡ್ಡದು ಇತ್ತು ಎಲೆ. ಹಾಗಾಗಿ ಅದಕ್ಕೆ ಬೇಕಾಗಿದ್ದು 5 ಎಲೆಗೆ ಎಷ್ಟು ಹಿಟ್ಟು? ಸಾಧಾರಣ ಈಗ 1.5 ಕಪ್ಪೆ ಅಷ್ಟು ಅಕ್ಕಿ ಹಿಟ್ಟು ಹಾಕುವ. ಒಂದು ತುಂಬಾ ಇದು ಮಾಡಿ ಹಾಕಲಿಲ್ಲ ನಾನು, ಸ್ವಲ್ಪ ಸಣ್ಣ ಬೌಲಲ್ಲಿ ಹಾಕಬೇಕು.
ಇದು ನೋಡಿ ಬಿಟ್ಟು ಮತ್ತೆ ಜಾಸ್ತಿ ಅಥವಾ ನಮ್ಗೆ ಹೆಚ್ಚು ಕಡಿಮೆ ಆಗ್ತದೆ ನೋಡ್ಬೇಕಾಗ್ತದೆ. ಅಂದ್ರೆ ತುಂಬಾ ಸಹ ಗಟ್ಟಿ ಆಗ್ಬಾರ್ದು, ತುಂಬಾ ಸಹ ಇದಾಗಬಾರ್ದು. ಕಡಲೆ ಹಿಟ್ಟು, ಈಗ ಸ್ವಲ್ಪ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟಕ್ಕಿಂತ ಸ್ವಲ್ಪ ಕಡಿಮೆ ತಗೊಳ್ಬೇಕು. ಕಡಲೆ ಹಿಟ್ಟು ಇದು ಅರ್ಧ ತಟ್ಟೆ ಮಾತ್ರ ಸಾಕು. ಎರಡಕ್ಕೆ ಒಂದು. ಹೌದು, ಎರಡಕ್ಕೆ ಅರ್ಧ. ಆಯ್ತಾ, ಸಾಕು. ಇಷ್ಟೇ ಕಡಲೆ ಹಿಟ್ಟು ಇಷ್ಟೇ ಸಾಕು. ಇದಕ್ಕೆ ಖಾರ ಹಾಕುವ, ಖಾರ ಪೌಡರ್. ಇದಕ್ಕೆ ನಿಮಗೆ ಇಷ್ಟ ಹಾಗೆ ನಾನೀಗ ಸಾಧಾರಣ ಒಂದು 2 ಚಮಚ ಅಷ್ಟು ಖಾರ ಹಾಕ್ತೀನಿ ಇದಕ್ಕೆ. ಯಾಕಂದ್ರೆ ಖಾರ ಸ್ವಲ್ಪ ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಬೇಕಿದ್ದವರು ಹಾಕ್ಬೋದು. ಹೌದು, ಅದರ ಇದು ಸ್ವಲ್ಪ ಖಾರ ಮತ್ತೆ ಸ್ವಲ್ಪ ಟ್ಯಾಂಗಿ ಎಲ್ಲ ಇದ್ರೆ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಹಾಗೆ ಚಾಟ್ ಮಸಾಲ ಸ್ವಲ್ಪ ಸಾಧಾರಣ ಒಂದು 1/4 ಚಮಚ ಅಷ್ಟು ಹಾಕಿದ್ದೇನೆ. ಗರಂ ಮಸಾಲವನ್ನು ಅರ್ಧ ಚಮಚ ಹಾಕಿ, ಯಾಕಂದ್ರೆ ನಾವು ಬೇರೆ ಮಸಾಲೆ ಏನು ಹಾಕ್ತಾ ಇಲ್ಲ, ಇದರದ್ದೇ ಹಾಕ್ತೀವಲ್ಲ. ಕೊತ್ತಂಬರಿ ಜೀರಿಗೆ ಬೇರೆ ಏನೂ ಬೇಡ. ಆಯ್ತಾ, ಇದಕ್ಕೆ ಈಗ ಉಪ್ಪು ರುಚಿ ತಕ್ಕ ಉಪ್ಪು ಹಾಕುವ. ಆಯ್ತಾ, ಮತ್ತೆ ನಾವು ಇದು ಹುಣಸೆ ಹಣ್ಣು ಹಾಕ್ತಾ ಇದೀವಿ, ಹಾಗಾಗಿ ಬೆಲ್ಲ ಹಾಕಬೇಕಾಗ್ತದೆ. ರುಚಿಗೆ ತಕ್ಕ ಬೆಲ್ಲ ಸಾಧಾರಣ 1 ಚಮಚ ಅಷ್ಟು ಬೇಕಾಗ್ಬೋದು. ಒಂಚೂರು ಕೊಟ್ಟರೆ ಒಳ್ಳೇದು. ಹೀಗೆ ಇದೆಲ್ಲ ಫಸ್ಟಿಗೆಲ್ಲ ಹೀಗೆ ಮಿಕ್ಸ್ ಮಾಡಿ ತಗೊಳ್ಳಿ. ಹಾಗಾಗಿ ನಿಮಗೆಲ್ಲ ಎಲ್ಲಿಗೆಲ್ಲ ಒಂದು ಸ್ವಲ್ಪ ಇದು ಆಗ್ತದೆ, ಮಿಕ್ಸ್ ಆಗಬೇಕು. ಇದು ಎಷ್ಟು ಹೊತ್ತು ಟೈಮ್ ತಗೊಳ್ತದೆ ಮಾಡಲಿಕ್ಕೆ? ಈಗ ನಾವು ಖಾಲಿ ಇದು ಮಾಡಿಬಿಟ್ಟು ಸ್ಟೀಮರ್ ಅಲ್ಲಿ ಹಾಕ್ಬಿಡುವ ಅಷ್ಟೇ. ನಾನು ಸ್ಟೀಮ್ ಎಷ್ಟು ಹೊತ್ತು ಮಾಡಬೇಕು? ಸ್ಟೀಮ್ ಒಂದು 20 ನಿಮಿಷ ಆದ್ರೆ ಬೇಕು. ಅಷ್ಟು ಮಾಡಿಟ್ರೆ ನಾವು ಸ್ಟೀಮ್ ಆಗೋ ಹೊತ್ತಿಗೆ ಇನ್ನೊಂದು ಬಗೆ ಸರಿ. ನಾನು ಹಾಕ್ಲಾ? ಅಂದ್ರೆ ನಮ್ಗೆ ಅದ್ರದ್ದು ಇದು ಮಾಡಿ ರೋಲ್ ಮಾಡಿ ಇಡ್ಲಿಕ್ಕೆ ಆಗುತ್ತೆ. ಆ ಹದದಲ್ಲಿ ಮಾಡ್ಬೇಕು ಅಂತ ನೀವು ಚಪಾತಿ ಹಿಟ್ಟು ನಾವು ಎಷ್ಟು ಕಲಿಸ್ತೀವಿ. ಹೌದು, ನಾವು ಚಪಾತಿ ಹಿಟ್ಟು ಕಲಿಸಿರ್ತೀವಲ್ಲ ಆ ಹದದಲ್ಲಿ ಆಗ್ಬೇಕು. ಗಟ್ಟಿ ಆತರ ಆಯ್ತಾ. ಅಂದ್ರೆ ನಮ್ಗೆ ರೋಲ್ ಮಾಡ್ಲಿಕ್ಕೆ ಆಗ್ಬೇಕು. ಹಾಗಾಗಿ ನೀರು ಎಷ್ಟು ಬೇಕಷ್ಟೇ ನೋಡಿ ಹೌದು, ಹಾಕಿ. ನೀರು ಬೇಕಾದಷ್ಟು ನೋಡಿ ಬಿಟ್ಟೆ ಹಾಕ್ಬೇಕು. ಇನ್ನು ಸ್ವಲ್ಪ ನೀರು ಬೇಕಾಗ್ಬೋದಾ? ಸ್ವಲ್ಪ ಬೇಕಾಗ್ಬೋದು. ನೀರು ಕೊಡ್ತೀರಾ? ಈಗ ಇದಕ್ಕೆ ಎಲೆ ಜಾಸ್ತಿ ಕಂಡ್ರೆ ಸುದ ನಾವು ತುಂಬಾ ಹಿಟ್ಟು ಹಾಕಿದ್ರೆ ಖಾಲಿ ಹಿಟ್ಟಿದೆ ನಮ್ಗೆ ರುಚಿ ಬರ್ತದೆ. ಹಾಗಾಗಿ ನಮ್ಗೆ ಈಗ ಬೇಡ ಜಾಸ್ತಿ ಇದು ನೀರು ಬೇಡವಂತ. ಬೇಡ, ಬಿಡ್ತದೆ ಅದು. ಬಿಡ್ತಿದೆ ಅದೇ ಹುಣಸೆ ಹಣ್ಣು ಹಾಕಿದ್ರಿಂದ ಹುಣಸೆ ಹಣ್ಣು, ಬೆಲ್ಲ, ನೀರು ಹಾಕ್ತದೆ. ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಒಂದು ಸ್ವಲ್ಪ ಹಾಕಬೇಕು. ಕುಕ್ಕಿಂಗ್ ಆಯಿಲ್ ಹಾಕ್ಲಿಯಾ? ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಹಾಕಿ, 1-2 ಚಮಚ ಅಷ್ಟು ಹಾಕಿ. ತೆಂಗಿನೆಣ್ಣೆ ಹಾಕಿದ್ರೆ ತೆಂಗಿನೆಣ್ಣೆ ನಿಮ್ಗೆ ಯಾವುದು ತೆಂಗಿನೆಣ್ಣೆ ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ನಿಮ್ಗೆ ಯಾವುದು ಕುಕ್ಕಿಂಗ್ ಅಲ್ಲಿ ಯೂಸ್ ಮಾಡ್ತೀರಾ ಅದು ಹಾಕಿ, ಪರವಾಗಿಲ್ಲ. ಅದಕ್ಕೇನು ಇದು ಅದೇ ಬೇಕು ಇದೇ ಬೇಕಂತ ಹೇಳ್ಕೊಂಡು ಏನಿಲ್ಲ ನಮಗೆ. ಸ್ಟೀಮರ್ ಬಂದು ರೆಡಿ ಮಾಡಿ. ಇದು ರೋಲ್ ಒಂದು ಹೇಗೆ ಮಾಡೋದು ಇಲ್ಲಿ ಮಾಡಿಟ್ರೆ ಒಳ್ಳೇದಾಗ್ತದೆ. ಹೌದು, ಈಗ ರೋಲ್ ಮಾಡಿ. ಇದು ತುಂಬ ದೊಡ್ಡ ರೋಲ್ ಮಾಡಲಿಕ್ಕೆ ಹೋಗಬೇಡಿ. ಇಷ್ಟರಲ್ಲಿ 3 ರೋಲ್ ಆಗ್ತದೆ. ಇದು ಸ್ವಲ್ಪ ಕಲಿಯೋರಿಗೆ ಸಹ ಒಳ್ಳೆಯದು,
ಮತ್ತೆ ನಮಗೆ ಎಲ್ಲ ಬರೋರಿಗೆ ಸಹ ಕೆಲವು ಸತಿ ಎಲೆ ಸರಿಯಾಗಿ ಸಿಗುದಿಲ್ವಾ ಅಥವಾ ಏನಾದ್ರೂ ಆಗಿರ್ತದೆ ಅಥವಾ ಅದರ ಸಲುವಾಗಿ ಕಡಿತ ಕುತ್ಕೊಳ್ಳಿಕ್ಕೂ ಪುರ್ಸತಿ ಇರುವುದಿಲ್ಲ. ಆಗ ಒಂದು ಮಾಡಿ ಏನಾದ್ರೂ ಒಂದು ಕಿಟ್ಟಿ ಪಾರ್ಟಿ ಉಂಟು ತಿಳ್ಕೊಳ್ಳಿ, ಏನಾದ್ರೂ ಉಂಟು ಇದೊಂದು ಶಾಲೋ ಫ್ರೈ ಮಾಡಿ ನಿಮ್ಗೆ ಒಂದು ಇದು ಆಗ್ಬೋದು, ಏನಾದ್ರೂ ಒಂದು ಚಂದದ ಒಂದು ಸ್ನ್ಯಾಕ್ಸ್ ಆಗ್ತದೆ. ನೀವು ಊಟಕ್ಕೆ ಸಹ ಮಾಡ್ಬೋದು, ಅದು ಒಂಥರ ನಮ್ಗೆ ಬಜ್ಜಿ ಕರ್ದಾಗೆ ಅಥವಾ ಇದು ಕರ್ದಾಗೆ ಹಾಗೆ ಆಗ್ತದೆ. ಫ್ರೈ ಮಾಡ್ಬೇಕಾ? ಇಲ್ಲ ಅಲ್ಲ, ಇದು ಶಾಲೋ ಫ್ರೈ ಮತ್ತೆ ಕಟ್ ಮಾಡಿ ಶಾಲೋ ಫ್ರೈ ಮಾಡಿ ಆಯ್ತಾ. ಇದು ಒಂದು ಐಟಮ್ ಆಯ್ತು. ಈಗ ನಮ್ದು ಇದೊಂದು ನಾವು ಬೇಯಲಿಕ್ಕೆ ಇಡುವ. ಇದೀಗ 20 ನಿಮಿಷ ಬೇಯಬೇಕಲ್ಲ? ಹೌದು. ಇದು ಬೇಯುವ ಹೊತ್ತಿನ ತನಕ ನಾವು ಇನ್ನೊಂದು ಐಟಮ್ ಅನ್ನು ಮಾಡಿ ರೆಡಿ ಮಾಡಬೇಕು. ಓಕೆ, ಈಗ ಇನ್ನೊಂದು ಐಟಮ್ಗೆ ರೆಡಿ ಮಾಡುವ. ಈಗ ನಾವು ಇನ್ನೊಂದು ಐಟಮ್ ಮಾಡ್ತಾ ಇದ್ದೇವೆ. ಇದು ಲೆಕ್ಕ ಮಾಡಿ ನೀರು ತಗೊಳ್ಬೇಕಲ್ಲ? ಹೌದು, 2 ತಟ್ಟೆ. ಇದು 1 ತಟ್ಟೆ ಹಾಕಿದ್ದೀನಿ, ಇನ್ನೊಂದು ತಟ್ಟೆ ಹಾಕೊಳ್ಳುವ. ಒಟ್ಟು 2 ಲೋಟ ನೀರಲ್ಲ? 2 ಲೋಟ ನೀರು. ಇದೀಗ ನಾವು ಮೋದಕ ಮಾಡ್ಲಿಕ್ಕೆ ರೆಡಿ ರೆಡಿ. ಸ್ಟೀಮ್ ಮೋದಕ, ಉಕ್ಡಿಚೆ ಮೋದಕ ಅಂತ ಹೇಳ್ತೀವಿ ನಾವು. ಆ ಥರ. ಈಗ 2 ಲೋಟ ನೀರಿಗೆ 1 ತುಟುಕಷ್ಟು ಉಪ್ಪು ಹಾಕಬೇಕು. ಇದನ್ನು ಕುದಿಲಿಕ್ಕೆ ಇಡ್ಬೇಕಲ್ಲ? ಹೌದು. ಮತ್ತೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಬೇಕು. ತೆಂಗಿನ ಎಣ್ಣೆ ತಕೊಂಡಿದ್ದೇವೆ. 2 ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ. ನಿಮ್ಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅದೇ ತಗೊಳ್ಳಿ. ನಾವು ಹೆಚ್ಚಾಗಿ ಮನೆಯಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾರೆ, ಹಾಗಾಗಿ ಅದು ಆರೋಗ್ಯಕ್ಕೂ ಒಳ್ಳೆದು. ಇದು ಸ್ವಲ್ಪ ಈಗ ಒಂಚೂರು ಸ್ಟೀಮ್ ಇದು ಬರಲಿ, ಕುದಿ ಬರಲಿ. ಸರಿ ಶೈಲ, ಈಗ ನಾವು 2 ತಟ್ಟೆ ನೀರು ಇಟ್ಟಿದ್ದೀವಿ, ಹಾಗಾಗಿ ಅದರಲ್ಲಿ ನಾವು 2 ತಟ್ಟೆ ಅಕ್ಕಿ ಹಿಟ್ಟು ಹಾಕ್ತೀವಿ. ಸ್ವಲ್ಪ ಕುದಿ ಬರುವಾಗ ಗ್ಯಾಸ್ ಬಂದ್ ಮಾಡಿ ಅದನ್ನ ಕಲಸಿ ಒಂದು ಪ್ಲೇಟ್ ಇಟ್ಟು ಮುಚ್ಚಿ ಇಡಬೇಕು. ಸರಿ. ಅದಕ್ಕೆ ಎಣ್ಣೆ ಮತ್ತೆ ಉಪ್ಪು ಹಾಕಿದೀವಿ ನೀರಿಗೆ. ಈಗ ನೀರು ಕುದಿ ಬರ್ತಾ ಉಂಟು, ಹಾಗಾಗಿ ಗ್ಯಾಸ್ ಬಂದ್ ಮಾಡುವ. ಇಷ್ಟು ಕುದ್ರೆ ಸಾಕಲ್ಲ? ಇಷ್ಟು ಕುದ್ರೆ ಸಾಕು, ಆಯ್ತಾ? ಅದಕ್ಕೆ ಗ್ಯಾಸ್ ಬಂದ್ ಮಾಡಿ ಈಗ ನಾವು ಇದಕ್ಕೆ 2 ತಟ್ಟೆ ಅಕ್ಕಿ ಹಿಟ್ಟು ಹಾಕ್ತೀವಿ. ಈಗ 1 ಲೋಟ ತಗೊಂಡ್ರೆ ಅದೇ ಅದೇ ಕ್ವಾಂಟಿಟಿಯಲ್ಲಿ ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೇವೆ ಈಗ ಅಲ್ವಾ? 2 ಲೋಟ ಅಕ್ಕಿ ಹಿಟ್ಟು. ಅದಕ್ಕೆ ಹೀಗೆ ಮಾಡಿ ಬಂದ್ ಮಾಡಿದ್ದೇವೆ. ಈಗ ಇದಕ್ಕೆ ಮುಚ್ಚಿ ಇಡಬೇಕು. ಬಿಸಿ ಉಂಟಾ? ಈಗ ಸರಿಯಾಗಿ ಇದು ಮಾಡಿ ಹೀಗೆ ಅದು ಬಿಸಿಯಲ್ಲಿ ಕಲಿಸ್ಕೊಂಡ್ರೆ ಸರಿ ಬರ್ತದಲ್ಲ? ಹೌದು, ಬಿಸಿಯಲ್ಲಿ ಕಲಿಸ್ಕೊಂಡು ಸರಿಯಾಗಿ ಹೀಗೆ ಮಾಡಿ ಇಡಬೇಕು, ಆಯ್ತಾ? ಇದಕ್ಕೆ ಒಂದು ಮುಚ್ಚಿ ಇಡುವ. ಇದು ಒಮ್ಮೆ ಸರಿ ಕಲ್ಸ್ಕೊಳ್ಬೇಕಾ ಎಲ್ಲ? ಹೌದು, ಸರಿಯಾಗಿ ಒಂದಿಗೆ ಹಾಕ್ಬೇಕಲ್ಲ? ಸರಿ ಇದು ಮಾಡಿ ಹೀಗೆ ಆಗಿದೆ. ಈಗ ಕಾಣ್ತಾ ಉಂಟಲ್ಲ, ಹೀಗೆ ಆಗಿದೆ. ಅದಕ್ಕೆ ಈಗ ಇಲ್ಲಿ ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಟು ಬಿಡುವ. ಈಗ ಮುಚ್ಚಿಟ್ಬಿಟ್ಟಿದ್ದೀವಿ, ಸ್ವಲ್ಪ ತಣ್ಣಗಾಗಲಿ ಅದು. ಸರಿ. ಇದು 1.5 ತಟ್ಟೆ ನಾವೀಗ ತುರ್ದು ಕಾಯಿ ತಗೊಂಡಿದ್ದೀವಿ. ಹೆಚ್ಚಾಗಿ ಇದು ಈ ತರ ಗಂಟಲ ಇದ್ದಿದ್ದು ಕಾಯಿ ಹಿಡ್ಕೊಳ್ಬೇಡಿ, ಯಾಕಂದ್ರೆ ಅದು ಮೋದಕ ಮಾಡುವಾಗ ಹಗ್ಗ ಹೋಗ್ತದೆ. ಹಾಗಾಗಿ ಸ್ವಲ್ಪ ಇದು ಮಾಡ್ಕೊಳ್ಬೇಕು ನಾವು, ಆಯ್ತಾ? ಅದಕ್ಕೆ 1/4 ತಟ್ಟೆ ಅಷ್ಟು ಬೆಲ್ಲ ಹಾಕ್ತಿದ್ವಿ. 1/4 ತಟ್ಟೆ ಅಷ್ಟು ಬೆಲ್ಲ ಹಾಕ್ತಾ ಇದ್ವಿ. ನಾವಂದ್ರೆ ಒಂದೇ ಅಳತೆ ತಗೊಂಡಿರೋದ್ರಿಂದ, ಯಾಕಂದ್ರೆ ಸಾಧಾರಣ ನಮ್ಮ ಲೆಕ್ಕಕ್ಕೆ ಅಂತ ಹೇಳಿದ್ರೆ ಒಂದು ಹಿಟ್ಟೆಷ್ಟು ತಗೊಂಡಿದ್ದೇವೆ ಅದೇ ಲೋಟದಲ್ಲೇ ಎಲ್ಲ ಅದೇ ಲೋಟದಲ್ಲಿ ನಾವು ಇದು ಮಾಡ್ತಿದ್ವಿ. ಈಗ 1 ತಟ್ಟೆ ಅಷ್ಟು ಇದಿದ್ರೆ 1ಕ್ಕೆ ಅರ್ಧ ಅಂತ ಹೇಳ್ಕೊಂಡು ಹಾಗೆ ಇದು ಮಾಡ್ಕೊಳ್ಬೇಕು. ಅದಕ್ಕೆ ಈಗ ನಾನು ಸ್ವಲ್ಪ 1 ಚಮಚ ಅಷ್ಟು ತುಪ್ಪ ಹಾಕಿ. ತುಪ್ಪ ಇಲ್ಲೇ ಇದೆ. ಇದು ಡ್ರೈ ಫ್ರೂಟ್ಸ್, ನಿಮ್ಮ ಹತ್ರ ಏನು ಡ್ರೈ ಫ್ರೂಟ್ಸ್ ಉಂಟು ಅದು ಸಣ್ಣಗೆ ಮಾಡಿ ಹಾಕಬೇಕು. ಚೂರು ಉಪ್ಪು ಹಾಕಬೇಕು, ಯಾಕಂದ್ರೆ ಟೇಸ್ಟಿಗೆ ಅಂತ ಹೇಳ್ಕೊಂಡು ನಾವು ಯಾವುದು ಸಿಹಿ ಅಥವಾ ಖಾರ ಮಾಡುವಾಗ ಉಪ್ಪು ಹಾಕ್ತೇವೆ, ಹಾಗಾಗಿ ಉಪ್ಪು ಎಲ್ಲ ಹಾಕಲೇಬೇಕಾಗ್ತದೆ. ಉಪ್ಪು ಮತ್ತೆ ಒಂದು ಸ್ವಲ್ಪ ನಾವು ಇದು ಹಾಕಿದ್ದೀವಿ, ಏಲಕ್ಕಿ ಹುಡಿ ನೋಡಿ, ಇದು ಇಷ್ಟು ಹಾಕಿಬಿಟ್ಟು ಈಗ ಗ್ಯಾಸ್ ಆನ್ ಮಾಡಿ.
ಗ್ಯಾಸ್ ಆನ್ ಮಾಡಿ ಚೆನ್ನಾಗಿ ಇದರಲ್ಲಿ ಎಲ್ಲ ಈಗ ಹುರಿದು ತಗೊಳ್ಬೇಕು. ಹಾಂ ಸ್ವಲ್ಪ ಸಣ್ಣಗೆ ಸ್ವಲ್ಪ ಲೋ ಗ್ಯಾಸಲ್ಲಿ ಮಾಡಬೇಕು, ಹಾ. ದೊಡ್ಡ ಹಿಡಬಾರ್ದು, ಇಲ್ಲಾಗೆಲ್ಲ ಸುಟ್ಟು ಹೋಗ್ತದೆ. ಈಗ ನಮ್ಮ ಫಸ್ಟಿಗೆ ನಮ್ಮ ಬೆಲ್ಲ ಎಲ್ಲ ಪುಡಿ ಇದಾಗ್ತದೆ, ಮೆಲ್ಟ್ ಆಗಿ ಸ್ವಲ್ಪ ನೀರಾಗ್ಬೋದು, ಹಾಂ ಅದೆಲ್ಲ ಗಟ್ಟಿ ಆಗೋ ತನಕ ಸ್ವಲ್ಪ ಮಾಡಬೇಕು. ಇಲ್ಲದಾಗ ಅದು ಹಾಗೆ ತಳ್ತಳ್ಳಗೆ ಇಟ್ಟರೆ ಅದು ನಮ್ಮ ಮೋದಕದಿಂದ ಹೊರಗೆ ಬರುವ ಚಾನ್ಸ್ ಇರ್ತದೆ. ಹೌದು ಅಲ್ವಾ? ಹಾಗಾಗಿ ಅದಕ್ಕೆಲ್ಲ ಸ್ವಲ್ಪ ಪುಡಿ ಮಾಡಿ ಎಲ್ಲ ಚಂದ ಮಾಡಿಕೊಂಡು ಸರಿಯಾಗಿ ಬಿಸಿ ಆಗಬೇಕು. ಇದೆಲ್ಲ ಅದು ಕರಗ್ತದಲ್ಲ ಬೆಲ್ಲ? ಹೌದು, ಬೆಲ್ಲ ಕರಗಿ ಅದೆಲ್ಲ ಎಳ್ಕೊಳ್ಬೇಕು ಇದು. ಹಾಂ ಇಲ್ಲದಾಗ ಇದು ಅರ್ಧ ಅರ್ಧ ಹೀಗೆ ಇಟ್ಟರೆ ನಾವು ಸ್ಟೀಮರಿಗೆ ಇದು ಇಡುವಾಗ, ಮೋದಕ ಇಡುವಾಗ ಇದು ಎಲ್ಲ ಹೊರಗೆ ಬರ್ತದೆ ಪೂರ್ಣ. ಹಾಂ ಈಗ ಮೆಲ್ಟ್ ಆಯ್ತಲ್ವಾ? ಹೌದು, ಮೆಲ್ಟ್ ಆಗ್ತಾ ಬಂದಿದೆ ನೋಡಿ. ಈ ಸರಿ ಮೆಲ್ಟ್ ಆಗಿ ಇದರ ಸ್ವಲ್ಪ ಎದ್ದು ಸ್ವಲ್ಪ ನಾವು ಖಂಡಗೆ ಮಾಡುವಾಗ ಸ್ವಲ್ಪ ಗಟ್ಟಿ ಆಗಬೇಕು. ಇಲ್ಲದಾಗ ಅದೆಲ್ಲ ಮೋದಕದಿಂದ ಹೊರಗೆ ಬರ್ತದೆ. ಸ್ಟೀಮರಲ್ಲಿ ಇಡುವಾಗ ಮೋದಕ ಹರಿದು ಹೊರಗೆ ಬಂದು ಮೋದಕದ್ದು ಇದೆ ಶೇಪ್ ಔಟ್ ಆಗ್ತದೆ. ಹೌದು ನೋಡಿ, ನಾವು ಹೇಗೆ ಹುರಿತೀವಲ್ಲ ಹಾಗೆಲ್ಲ ನೀರು ಬರ್ತಾ ಉಂಟು. ಇದೆಲ್ಲ ಸರಿ ಆಗ್ಬೇಕು, ಪಾಕ ಕರೆಕ್ಟ್ ಆಗಬೇಕು ಅದ್ರಿಗೆ. ನಾವೀಗ ಡ್ರೈ ಫ್ರೂಟ್ಸ್ ಹಾಕುವಾಗ ಒಂದು ಸ್ವಲ್ಪ ಬಾದಾಮ್ ಸಣ್ಣ ಮಾಡಿ, ಕ್ಯಾಶು ಒಂದ್ರದ್ದು 2-3 ತುಂಡು ಮಾಡಿ ಅದನ್ನು, ಮತ್ತೆ ಸ್ವಲ್ಪ ದ್ರಾಕ್ಷಿ ಹಾಕಿದ್ದು ಉಂಟು. ನಿಮ್ಗೆ ಯಾವ್ದು ಬೇಕಿದ್ರೆ ಗಸಗಸೆ ಆಯ್ತು ಅಥವಾ ಇದಾಯ್ತು ಹಾಕ್ಬೋದು. ಸ್ವಲ್ಪ ಗಸಗಸೆ ಯಾವ್ದು ಬೇಕಾದ್ರೆ ಗಸಗಸೆ ಹಾಕುವಾಗ ಮಾತ್ರ ಸ್ವಲ್ಪ ಹುರಿದು ಹಾಕ್ಬೇಕು. ಅದು ಇಲ್ಲದಾಗ ಅದು ಗಸಗಸೆ ಒಂಥರ ಕಚ್ಚ ಪರಿಮಳ ಬರ್ತದೆ. ಸ್ವಲ್ಪ ಹುರಿದು ಇಲ್ಲಾಂದ್ರೂ ಆಗ್ತದಲ್ಲ, ಬರೀ ಇಲ್ಲದಾಗ ಆಗ್ತದೆ. ಹಾಗೆಲ್ಲ ನಿಮ್ಗೆ ಯಾವ್ದು ಆ ಟೈಮಿಗೆ ನಿಮ್ಮ ಹತ್ರ ಯಾವ್ದು ಉಂಟು ಅದು ಇಷ್ಟ ಆಯ್ತು. ಅಥವಾ ಕೆಲವು ಸತಿ ಮನೆಯಲ್ಲಿ ಖೋವಾ ಉಂಟಂತ ಹೇಳಿ ತಿಳ್ಕೊಳ್ಳಿ. ಖೋವಾ ಸ್ವಲ್ಪ ಫಸ್ಟಿಗೆ ನಾವು ಇದು ಹಾಕೋಕ್ಕಿಂತ ಮುಂಚೆ ಚೂರು ತುಪ್ಪದಲ್ಲಿ ಫಸ್ಟಿಗೆ ಖೋವಾ ಸಣ್ಣಗೆ ಮಾಡಿ ಹುರಿದು ಮತ್ತೆ ಇದು ಎಲ್ಲ ಅದರಲ್ಲಿ ಹಾಕ್ಬೇಕು. ಆಗ ಖೋವಾದ ಇದು ಒಳ್ಳೆ ಆಗ್ತದೆ ಮೋದಕ ಮಾಡುವಾಗ. ಇದು ಮೋದಕದ ಹೂರಣ ಆಗಿದೆ. ಹಾಗಾಗಿ ಈಗ ನೋಡಿ ಹೀಗೆ ಸ್ವಲ್ಪ ಇದು ಥಂಡಗೆ ಆಗ್ಬೇಕು. ಥಂಡಗೆ ಆದ್ರೆ ಸ್ವಲ್ಪ ಗಟ್ಟಿ ಆಗ್ತದೆ, ಆಗ ಮೋದಕ ಮಾಡ್ಲಿಕ್ಕೆ ಸರಿ ಹೋಗುತ್ತೆ. ಇದನ್ನೀಗ ನಾವು ಪ್ಲೇಟಲ್ಲಿ ಹಾಕಿಡ್ಬೇಕು. ಪ್ಲೇಟಲ್ಲಿ ಹಾಕಿ ಇಡ್ಬೇಕು ಈಗ. ಸರಿ, ಅಷ್ಟರೊಳಗೆ ಈಗ ನಾವು ಆಗ್ಲೇ ಅಷ್ಟರೊಳಗೆ ಆಗ ಇಟ್ಟಿದ್ದು ನಾವು ಪತ್ರೊಡೆ ನೋಡುವ. ಓಕೆ ಆಯ್ತಾ? ನಿಮಿಷ ಆಗಿದೆ ಯಾವಾಗಲೇ? ಹೌದು, ತೆಗ್ದು ನೋಡುವ. ಆಗಿದೆನಾ? ಹೌದು, ಒಂದು ಇದು ನೋಡಿ ಈಗ ಮಣ್ಣೊಳಗೆ ಪ್ಲೈನ್ ಬರ್ತಾ ನೋಡಿ, ಒಂಚೂರು ಇದು ಆಗ್ತಾ ಇಲ್ಲ, ಅಂಟ್ತಾ ಇಲ್ಲ ನೋಡಿ, ಅಂಟುತ್ತಾ ಇಲ್ಲ. ಹಾಗಾಗಿ ಬೆಂದಿದೆ ಅಂತ ಈಗ. ಬೆಂದಿದೆ ಈಗ. ಅದು ಒಂಥದ್ದು ತಣ್ಣಗೆ ಮಾಡ್ಲಿಕ್ಕೆ ಬಿಡುವ. ತಣ್ಣದ್ರೆ ಸ್ವಲ್ಪ ಗಟ್ಟಿ ಆಗ್ತದಲ್ಲ? ಥಂಡಾದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತದೆ. ಇದು ಪಾಕ ಸ್ವಲ್ಪ ಗಟ್ಟಿ ಆಗ್ತದೆ. ಇದು ಮೋದಕ ಮಾಡಲಿಕ್ಕೆ ಕೈ ಹಿಡ್ಲಿಕ್ಕೆ 1 ಕಪ್ ಅಷ್ಟ. ಎಷ್ಟು ಇದು? ಸ್ವಲ್ಪ ಅಲ್ಲ, ಸ್ವಲ್ಪ ಒಂಚೂರು ನಮಗೆ ಕೈ ಮುಳುಗಿಸ್ಲಿಕ್ಕೆ ಅಷ್ಟೇ. ಚಪಾತಿಗೆ ಹೇಗೆ ಇಡ್ತೀವಲ್ಲ ಹಾಗೆ ಕೈ ಮುಳುಗಿಸ್ಲಿಕ್ಕೆ ಅಷ್ಟೇ. ಕೇಸರಿದಾಗ ಹಾಕ್ತಾ ಇದ್ದೇನೆ ಹಾಲಿಗೆ ಹಾಕಿ. ನಾವಾಗ ಸ್ಟೀಮ್ ಮಾಡಿದ್ದು ಹಿಟ್ಟಿತ್ತಲ್ಲ ಗ್ಯಾಸ್ ಮೇಲೆ, ಅದು ಇದು ಈಗ ನಾವು ಸರಿಯಾಗಿ ಅದಕ್ಕೆ ಸರಿಯಾಗಿ ಒಂದು ಇದು ಮಾಡ್ಕೊಳ್ಬೇಕು, ಸರಿಯಾಗಿ ನಾದಬೇಕು ಅಥವಾ ಸರಿಯಾಗಿ ಮಿಕ್ಸ್ ಮಾಡಬೇಕು ಅಂತ ಹೇಳ್ತೀವಲ್ಲ, ಚಪಾತಿ ಹಿಟ್ಟು ಥರ ಒಳ್ಳೇದು ಮಾಡಿ ಮಿಕ್ಸ್ ಆಗಬೇಕು ಎಲ್ಲ. ನೀವು ಎಷ್ಟು ಒಳ್ಳೇದು ಮಾಡಿ ಮಿಕ್ಸ್ ಮಾಡ್ತೀರಾ ಅಷ್ಟು ಮೋದಕ ಒಳ್ಳೆ ಆಗ್ತದೆ. ಮಾತ್ರ ತುಂಬ ನೀರು ಹಾಕಿ ತುಂಬ ಬಿಸಿ ಮಾಡಿ ಇಡಬೇಡಿ. ನಮಗೆ ಆಗ ಹಾಕಿದಷ್ಟು ನೀರು ಸಾಕಾಯಿತು, ಮತ್ತು ಬೇರೆ ನಾವು ನೀರು ಮೇಲೆ ಹಾಕಲಿಲ್ಲ. ಅದಕ್ಕೆ ಸ್ವಲ್ಪ ಎಣ್ಣೆ ಮಾತ್ರ ಹಾಕಿ ಸ್ವಲ್ಪ ಸರಿ ಮಾಡಿದ್ದು ಅಷ್ಟೇ. ಹೀಗೆ ಎಣ್ಣೆ ಇದು ಸ್ವಲ್ಪ ಹಿಟ್ಟು ಕೈಗೆ ಕೊಟ್ಟು ಈ ಸಣ್ಣ ಇದರಲ್ಲಿ ನಾವು ಹೀಗೆ ಮಾಡಿ ಕೈ ಮಾಡ್ತೇವೆ.
ಹೀಗೆ ಮಾಡಿದ ನಂತರ ಅದಕ್ಕೆ ಇದು ಸ್ವಲ್ಪ ಹಾಕಬೇಕು. ಹೂರ್ಣ ಚಂದ ಶೇಪು ಅಂತ. ಒಳ್ಳೆ ಡಿಸೈನ್ ಚಂದ ಇದೆ. ಇದು ಸ್ವಲ್ಪ ಹೀಗೆ ಮಾಡಿ. ನಾವು ಅಚ್ಚಲ್ಲಿ ಮಾಡೋದಿಲ್ವಾ? ಅಚ್ಚಲ್ಲಿ ಮಾಡ್ಬೋದು ರೀ, ಅಚ್ಚಲ್ಲಿ ಬೇಗ ಆಗ್ತದೆ. ನಾನು ಕೈಯಲ್ಲಿ ಮಾಡುವ ಅಂತ ಮಾಡಿದೆ. ಕೈಯಲ್ಲಿ ಮಾಡಿದ್ರೆ ಶೇಪ್ ಚಂದ ಬರ್ತದಲ್ವಾ? ಅದನ್ನು ಮುಚ್ಚಬೇಕಾ ಮತ್ತೆ? ಅದು ಹೀಗೆ ಮಾಡಿ. ನಿಮ್ಮ ಮೂಗು ಹೇಗೆ ಉಂಟಲ್ಲ ಹಾಗೆ ಅದ್ರ ಮೂಗು ಬೇಕು ಮಾಡ್ಕೊಂಡು. ಕರೆಕ್ಟ್. ಗೊತ್ತಾಯ್ತಾ? ನೀವು ಲಾಸ್ಟ್ ಟೈಮ್ ಕಾಂಪಿಟೇಷನ್ ಕಳಿಸಿದ್ದೀರಿ. ಅಚ್ಚು ಉಂಟ ಇಲ್ಲಲ್ಲ? ನಾವು ನಾನು ಅಚ್ಚಿಲ್ಲ ಫಾಸ್ಟ್ ಇದು ಕೈಯಲ್ಲಿ ನಾವು ಬೆಳೆಸಿದಲ್ಲ. ಹೌದು, ನಮಗೆ ತುಂಬ ಮಾಡುವವರಿಗೆ ಇದೆಲ್ಲ ಇಲ್ಲ. ಒಂದು ಎರಡು ಇದನ್ನು ಪುನಃ ನೀವು ಹವೆಗೆ ಇಡ್ತೀರಾ ಬೇಯಿಸ್ಲಿಕ್ಕೆ ಇಡಬೇಕಲ್ಲ. ಓಪನ್ ಇಟ್ಟರೆ ಏನಾಗ್ತದೆ? ಅದನ್ನು ಹಾಗೆ ಓಪನ್ ಇಟ್ಟರೆ ಮೋದಕ ಅಂದ್ರೆ ಮೋದಕ ಅಂದರೆ ಇದೇ ಮೋದಕ ಶೇಪ್, ಪರ್ಫೆಕ್ಟ್ ಮೋದಕ ಶೇಪ್. ಗಣಪತಿ ಮುಂದೆ ನೋಡಿ ಇದೇ ಥರ ಇರ್ತದೆ. ನೀವು ಅದೊಂದು ತೆಗೆದು ಹೊರಗೆ ಇಟ್ಬಿಡಿ ಆಯ್ತಾ? ಅದು ಸಿನಿಮಾರಿಗೆ ನೀರು ಹಾಕಿಬಿಟ್ಟು ಸರಿ ಬಿಡಿ. ನಿಮ್ಮದು ಚೆಂದ ಬಂತು ಶುಭ. ನಿಮಗೆ ಅಭ್ಯಾಸ ಇಲ್ಲಲ್ಲ? ಶುಭ ಮಾಡ್ತಾವಂತ ಮನೆ ಇದಲ್ಲ, ನಾವು ರವೆಯಲ್ಲಿ ಮಾಡ್ತೇವೆ ಮೋದಕ. ಅದು ಅಲ್ಲ, ನಾವು ಈ ತರ ಮಾಡುದಿಲ್ಲ ಶಾಲಿನಿ. ನಾವು ರೌಂಡ್ ಮಾಡಿ ಇಡ್ತೇವೆ, ತುಪ್ಪದಲ್ಲಿ ಹುರಿದು ಅದಕ್ಕೆ ರವೆಯನ್ನು ಬೇಯಿಸಿ ಆಮೇಲೆ ಅದಕ್ಕೆ ಬೆಲ್ಲ ಹಾಕಿ ರೌಂಡ್ ಮಾಡಿ ಇಟ್ಟು ಬಿಡುದು ಅಷ್ಟೇ. ಏಲಕ್ಕಿ ಎಲ್ಲ ಇದು ಗಣಪತಿಗೆ ತುಂಬಾ ಇಷ್ಟ ಆದಿದಂತ ಹೇಳಿದ್ರೆ ಇದು ಉಕ್ಕಡಿಸ ಮೋದಕ ಅಂತ ಹೇಳ್ತಾರೆ, ತೀಮುಡ ಮೋದಕ ಅಂತ ಹೇಳಿ. ಗಣಪತಿಗೆ ಇಷ್ಟ ಇದ್ದಿದ್ದು ಬೆಲ್ಲ, ತೆಂಗಿನಕಾಯಿ ಮತ್ತೆ ಅಕ್ಕಿ ಹಿಟ್ಟು, ಅಕ್ಕಿ ಅಂತೆ ಅದಕ್ಕೆ ತುಂಬಾ ಇಷ್ಟ ಅಂತೆ, ಮತ್ತೆ ತುಪ್ಪ. ಅದಕ್ಕೆ ನೀವು ಡ್ರೈ ಫ್ರೂಟ್ಸ್ ಗಣಪತಿಗೆಲ್ಲ ಇಷ್ಟ ಆದಿದೆ ಎಲ್ಲ, ಇದೆಲ್ಲ ವಸ್ತು ಅದರಲ್ಲಿದೆ. ನನ್ನ ಮನೆಯಲ್ಲಿ ಹಬ್ಬ ಅಂತ ಬಂದ ಕೂಡಲೇ ನನ್ನ ಅಪ್ಪ ಬೇಗ ಮುಂದೆ ಬಂದು ನನ್ನ ಅಮ್ಮನಿಗೆ ಹೆಲ್ಪ್ ಮಾಡೋದು. ಅವ್ರು ಮಾಡುವ ಮೋದಕ ಉಣ್ಳುಗ ಮತ್ತೆ ನಾನು ತಿನ್ನಲೇ ಇಲ್ಲ. ನನ್ನ ಅಮ್ಮ ಮಾಡ್ತಾರೆ, ಈಗ ಅವರು ಬೇರೆ ಒಬ್ಬರೇ ಇದ್ದಾರೆ, ಹಾಗಾಗಿ ಮಾಡೋದಿಲ್ಲ. ಬಟ್ ಅವರ ರೀತಿ ಹೇಗೆ ಹೇಳಿದರೆ, ಅಕ್ಕಿ ಕಡ್ದು ಮಣ್ಣಿ ಮಗ್ಸಿ ಇದನ್ನು ತಟ್ಟಿ ಹೀಗೆ ದೊಡ್ಡದು ಮಾಡಿ ಹೂರ್ಣ ತುಂಬಿಸಿ ಊರೊಟ್ಟು ಮಾಡಿ ಹವೆಯಲ್ಲಿ ಬೇಯಿಸುವಂಥದ್ದು. ಉಣ್ಳುಗೆ ಹೇಗೆ ಮಾಡೋದು ಗೊತ್ತುಂಟ? ಚಿಕ್ಕ ಚಿಕ್ಕ ಬಾಲನ್ನು ಮಾಡೋದು, ಇದನ್ನೇ ಉರುಟು ತುಪ್ಪ ಇಡೋದು. ಇಂಥದ್ದು ಹೂರ್ಣವನ್ನು ಆ ತುಪ್ಪದಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡೋದು. ಮತ್ತೆ ಆ ಚಿಕ್ಕ ಚಿಕ್ಕ ಬಾಲ್ಸ್, ಒಂದು ಗೋಳಿಯಷ್ಟು, ಮಾರ್ಬಲ್ ಗೋಳಿ ಆಟ ಆಡ್ತೇವಲ್ಲ ಆ ಗೋಳಿಯಷ್ಟೇ ಮಾಡಿ ಆ ತುಪ್ಪದಲ್ಲಿ ಆ ಹೂರ್ಣಕ್ಕೆ ಇತ್ತದಕ್ಕೆ ಹಾಕಿ ಒಂದು 4-5 ನಿಮಿಷ ಅದರಲ್ಲಿ ಬಾಡಿಸಿ ತೆಗೆದಿಡುವಂಥದ್ದು. ಅದು ಉಣ್ಳುಗ ಅಂತ. ಅದು ಭಾರಿ ಟೇಸ್ಟ್ ತಿನ್ಲಿಕ್ಕೆ. ಕೆಲವು ತರ ಮಾಡ್ತಾರೆ. ನಾವೀಗ ಅಕ್ಕಿಯಲ್ಲಿ ಸಹ ನಾವು ಮೋದಕ ಮಾಡ್ತೇವೆ, ಆಮೇಲೆ ಗೋಧಿ ಹಿಟ್ಟನ್ನ ಬೆಳೆಸ್ಕೊಂಡು ಸಹ ನಾವು ಮೋದಕ ಮಾಡ್ತೇವೆ ಚೌತಿ ಟೈಮಲ್ಲಿ. ಯಾರಿಗೆ ಯಾವ್ದು ಬೇಗ ಆಗ್ತದೆ ಅದನ್ನು ಮಾಡ್ತಾರೆ. ಬೇಕಾದಷ್ಟು ದೊಡ್ಡ ಮೋದಕ ಗಣಪನಿಗೆ ಆದ ಮೇಲೆ ನನ್ಗೆ ಆಯ್ತಾ? ಆಯ್ತು. ಎಸ್ ರೈಟ್. ಗಣಪತಿಗೆ ಕೇಸರಿ ಕೇಸರಿ ಬಹಳ ಇಷ್ಟಂತೆ. ಕೇಸರಿ ಪ್ರಿಯ ಗಣಪ ಕೇಸರಿ ಪ್ರಿಯ ಇರ್ತಾನೆ, ಹಾಗಾಗಿ ನಾವು ಸ್ವಲ್ಪ ಅದಕ್ಕೆ ಕೇಸರಿ ಹಾಲು ಅಲ್ವಾ ಬೀಸ್ಲಿಕ್ಕೆ ಇಡುವ. ಇಷ್ಟ ಆದ್ಮೇಲೆ ಈಗ ಬೇಯಲಿಕ್ಕೆ ಇಡ್ಬೇಕಲ್ವಾ? ಸೆಕೆಯಲ್ಲಿ ಇಡಬೇಕು. ಓಕೆ. ಈಗ ಥಂಡೆಗೆ ಮಾಡಿ ಇದು
ನಾವಿದು ಆವಾಗಲೇ ಬೇಯಿಸಿಟ್ಟದನ್ನ ಈಗ ಹೌದು, ಕಟ್ ಮಾಡ್ತಾ ಇದ್ದೀರಲ್ಲ ಈಗ. ಇದು ಹೀಗೆ ಸ್ವಲ್ಪ ಹಿಡಿದು ಹೀಗೆ ಮಾಡಬೇಕು. ಯಾಕಂದ್ರೆ ಇಲ್ಲದಾಗ ಅದು ಎಲೆ ಸ್ವಲ್ಪ ಹರಿದಾಗೆ ಬರ್ತದೆ. ಹೀಗೆ ಸ್ವಲ್ಪ ಹಿಡಿದು ಚಾಕು ಹೀಗೆ ಒಳಗೆ ಹಾಕಿದ ನಂತರ ಸ್ವಲ್ಪ ಹೀಗೆ ಹಿಡಿದು ಹೀಗೆ ಮೆಲ್ಲಗೆ ತೆಗಿಬೇಕು. ಗೊತ್ತಾಯ್ತಾ? ಇದು ಹೀಗೆ ಬರ್ತದೆ. ಈಗ ನೀವು ಹೀಗೆ ಮಾಡಿ ಹೀಗೆ ತೆಗೆದ್ರೆ ಚಂದ ಬರ್ತದೆ ನೋಡಿ. ಹೀಗೆ ಮಾಡಿ ಹೀಗೆ ತೆಗೆದ್ರೆ ಅದೆಲ್ಲ ಹರಿದಾಗೆ ಆಗ್ತದೆ. ಹಾಗೆ ಮಾಡಬೇಕಿಲ್ಲ. ಹೀಗೆ ಮಾಡಿ ಚಂದ ಮಾಡ್ಕೊಂಡು ಮಾಡಬೇಕು. ಇದನ್ನೆಲ್ಲ ಕಟ್ ಮಾಡ್ಕೊಂಡು ಈಗ ಡೀಪ್ ಫ್ರೈ ಮಾಡೋದಾ ಅಥವಾ ಶಾಲೋ ಫ್ರೈ? ಎರಡು ಸಹ ಮಾಡ್ಬೋದು. ಕಲ್ಲಲ್ಲಿ ಇಡ್ಬೋದು. ಕಲ್ಲಲ್ಲಿ ಸಹ ಇಡ್ಬೋದು, ಎಣ್ಣೆಯಲ್ಲಿ ಸಹ ಡೀಪ್ ಫ್ರೈ ಸಹ ಮಾಡ್ಬೋದು. ಈಗ ಫ್ರೈ ಮಾಡಿದ ನಂತರ ಡೆಕೋರೇಷನ್ಗೆ ಬೇಕಿದ್ರೆ ಸ್ವಲ್ಪ ಎಳ್ಳು ಮತ್ತೆ ನಮ್ಮ ಕೊಕೊನಟ್ ಒಂದು ಸ್ವಲ್ಪ ಫ್ರೈ ಸ್ವಲ್ಪ ಹೀಗೆ ಬಾಣಲೆಯಲ್ಲಿ ಬಿಸಿ ಮಾಡಿಬಿಟ್ಟು ಅದರ ಮೇಲೆ ಉದುರಿಸಿದ್ರೆ ಚಂದ ಕಾಣ್ತದೆ. ಚಂದಕ್ಕೆ ಬೇಕಿದ್ರೆ ಹೀಗೆ ಅದರದ್ದು ಕಲ್ಲಿನ ಇದು ಮಾಡಿದ್ರೆ ಆಗ್ತದೆ. ಅದಕ್ಕೇನು ಪರವಾಗಿಲ್ಲ. ಕಟ್ ಮಾಡುವಾಗ ಸ್ವಲ್ಪ ಜಾಗೃತೆಯಲ್ಲಿ ಮಾಡಬೇಕು, ಇಲ್ಲಾಗ ಹರಿದು ಹೋಗ್ತದೆ. ಬೇರೆ ಎಂತ ಆಗುದಿಲ್ಲ. ಸೇಮ್ ಟೈಮಲ್ಲಿ ಈಗ ಎರಡು ನಿಮ್ಮ ಸ್ಪೆಷಲ್ ಖಾದ್ಯ ಮಾಡಿ ಆಯ್ತು. ಕಟ್ ಮಾಡಿ ಹೌದು. ಅದನ್ನ ಈಗ ಶಾಲೋ ಫ್ರೈ ಮಾಡುವ. ಅದೇ ತುಂಬಾ ರುಚಿ ಆಗ್ತದೆ. ಅದು ಇಷ್ಟ ಆಗ್ತದೆ. ಶಾಲೋ ಫ್ರೈ ಮಾಡ್ಬೋದು, ಡೀಪ್ ಫ್ರೈ ಮಾಡ್ಬೋದು, ಯಾವುದು ಮಾಡ್ಬೋದು. ಮತ್ತೆ ಇದು ಅನ್ನದೊಟ್ಟಿಗೆ ಈಗ ಸಾರು ಎಲ್ಲ ಮಾಡಿದ್ರೆ ಕಚ್ಕೊಳ್ಳಿಕ್ಕೆ ಇದು ಸೈಡ್ ಡಿಶ್ ಆಗ್ಬೋದು. ನಿಮ್ಗೆ ಸಂಜೆ ಉಪಹಾರಕ್ಕೆ ಬೇಕಿದ್ರೆ ಸ್ನ್ಯಾಕ್ಸ್ ಆಗ್ಬೋದು. ಮತ್ತೆ ಬೇಗನೆ ಆಗ್ತದೆ. ಈಗ ನೋಡಿ ನಾವು ಎರಡು ಬಗೆ ಮಾಡುವಾಗ ಒಂದು ಬೇಯ್ತಿದ್ದಾಗ ಇದನ್ನು ಮಾಡಿದ್ದೇವೆ. ಇದು ಮುಚ್ಚಬೇಕಾಗಿಲ್ಲ ಅಲ್ಲ? ಹಾಗೆ ಮಾಡಿ ಮುಚ್ಚಬೇಕಂತ ಹೇಳಿಲ್ಲ. ಒಂದೆರಡು ನಿಮಿಷ ಆದ ನಂತರ ಅದು ತಿರುಗಿಸಿ ಅದೇ ಚೇಂಜ್ ಮಾಡಿ ಫ್ರೈ ಮಾಡಿ. ಹೌದು ಹೌದು. ಎಣ್ಣೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಒಳ್ಳೆದಾಗ್ತದೆ. ಹೌದು. ಸ್ವಲ್ಪ ಕ್ರಿಸ್ಪಿಯಾಗಿ ಚಂದ ಮಾಡಿ ಫ್ರೈ ಮಾಡಿ ಕಲರ್ ಚೇಂಜ್ ಆಗಬೇಕಲ್ಲ? ಕಲರ್ ಚೇಂಜ್ ಆಗಬೇಕು. ಹೌದು. ಹೇಗೆ ಸಹ ಎಲ್ಲ ಬೇಯಿಸಿದೆ ಉಂಟು. ಹಾಗೆ ತಿಂದ್ರೆ ಸಹ ಆಗ್ತದೆ, ಅದೇನು ಇದಲ್ಲ. ಅದ್ರ ಕ್ರಿಸ್ಪ್ ಆದಾಗೆ ಅದಕ್ಕೆ ರುಚಿ ಒಳ್ಳೆಯದು. ಎಣ್ಣೆ ಎಲ್ಲ ಹಾಕಿದ್ರೆ ಹೌದು. ಹಾಗೆ ಇದೀಗ ಒಂದು 5 ನಿಮಿಷದಲ್ಲಿ ರೆಡಿ ಆಗ್ತದೆ. ಹೌದು, ಒಂದೇ ಅದೇ ಟೈಮಿಗೆ ಅದೂ ಆಗ್ಬೋದು. ಸೊ ಈಗ ನಾವು ಗಣೇಶನಿಗೆ ಪ್ರಿಯವಾದ 2 ಡಿಶನ್ನು ಈಗ ಮಾಡಿದ್ದೇವೆ ಆಲ್ರೆಡಿ. ಈಗ ಒಂದು 5 ನಿಮಿಷದಲ್ಲಿ ರೆಡಿ ಆಗ್ತದೆ. ಮತ್ತೆ ನಾವು ಅದನ್ನು ನಮ್ಮ ಫ್ರೆಂಡ್ಸ್ ಜೊತೆ ಸರ್ವ್ ಮಾಡ್ಬೋದು. ಹೌದು. ಈಗ ಆಗ್ತಾ ಇದ್ದ ಹಾಗೆ ವಾಣಿ ಅವರೇ, ಈಗ ನಿಮ್ಮ ಹವ್ಯಾಸದ ಬಗ್ಗೆ ಹೇಳಲೇ ಇಲ್ಲ ಅಲ್ವಾ? ನೀವು ತುಂಬಾ ಒಳ್ಳೆ ಸಿಂಗರ್ ಅಂತ ಸಹ ಕೇಳಿದ್ದೇನೆ. ಇಲ್ಲ, ಸಿಂಗರ್ ಅಲ್ಲ, ನನಗೆ ಹಾಡ್ಲಿಕ್ಕೆ ಇಷ್ಟ. ಹಾಗಾಗಿ ನನಗೆ ಹಾಡು ಕೇಳಲಿಕ್ಕೂ ಹಾಡ್ಲಿಕ್ಕೂ ಎರಡೂ ಇಷ್ಟ. ನನಗೆ ಸೋಷಲೈಸ್ ಆಗಲಿಕ್ಕೆ ಫ್ರೆಂಡ್ಸ್ ಒಟ್ಟಿಗೆಲ್ಲ ಆಚೆ ಮಾತಾಡ ನನಗೆ ಸ್ವಲ್ಪ ಸೋಷಲಿ ಒಳ್ಳೆಯದು ಖುಷಿ ಆಗ್ತದೆ. ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ ಒಟ್ಟಿಗೆ ಒಳ್ಳೇದು ಮಾಡ್ಕೊಂಡಿರ್ತೇನೆ. ಮಾಡ್ತಾ ಇದ್ದೀರಿ ಈಗಾಗಲೇ. ದೇವರ ದಯಿಂದ ಇರೋದ್ರಿಂದ ಎಲ್ಲ ಒಳ್ಳೇದು ಉಂಟು. ಫ್ಯಾಮಿಲಿ ಸಹ ಒಳ್ಳೇದು, ಎರಡು ಕಡೆ ಫ್ಯಾಮಿಲಿ ಒಳ್ಳೆ ಸಿಗೋದ್ರಿಂದ ಖುಷಿಯಲ್ಲಿ ಇದ್ದೀನಿ. ಅದೇನಿಲ್ಲ, ತುಂಬ ಸ್ಪೆಷಲ್ ಬಗೆಗಳನ್ನು ಸಹ ಮಾಡ್ತಾ ಇರ್ತೀರಲ್ವಾ ಅವಾಗ? ನನಗೆ ಸ್ವಲ್ಪ ನೋಡಿಬಿಟ್ಟು ಬೇರೆ ಬೇರೆ ಮಾಡೋದು, ತಿನ್ನೋದು, ಮಾಡೋದು ತುಂಬ ಆಸೆ. ಯಾರಾದರೂ ಬಂದರೆ ಏನಾದರೂ ಒಳ್ಳೇದು ಮಾಡುವ, ಏನಾದರೂ ಹಬ್ಬ ಎಲ್ಲ ನನಗೆ ತುಂಬ ಖುಷಿ. ಮತ್ತು ಎಲ್ಲರ ಒಟ್ಟಿಗೆ ನಾನು ತುಂಬ ಒಳ್ಳೆಯದು ಮಾಡ್ಕೊಂಡಿಲ್ಲ. ನನಗೆ ಎಲ್ಲಿ ಹೋದರೂ ತುಂಬ ಪ್ರೀತಿ ಮಾಡ್ತಾರೆ. ನನಗೆ ಸ್ವಲ್ಪ ಕ್ರಾಫ್ಟ್ ಮತ್ತು ನನಗೆ ಹಾಡು ಅದೆಲ್ಲ ಇಷ್ಟ. ನೀವು ಬೇರೆ ಸಂಘ ಸಂಸ್ಥೆಯಲ್ಲಿ ಸಹ ಇದ್ದೀರಿ ಅಲ್ವಾ? ಹೌದು. ನಾನು ಹೊರಗಿನಲ್ಲಿ ತುಂಬ ನನ್ನ ಫ್ರೆಂಡ್ಸ್ ಎಲ್ಲ ಒಳ್ಳೆ ಸಿಗ್ತಾರೆ ನನಗೆ. ನನ್ನ ಲೈಫ್ ಇದು 3ನೇ ಫೇಸ್ ಅಂತ ಹೇಳಿದರೆ ಆಗ್ಬೋದು. 2 ಫೇಸ್ ಒಂದು ಆಯಿತು. ಹಾಗಾಗಿ ಈಗ ಸ್ವಲ್ಪ ರಿಟೈರ್ ಆದ ನಂತರ ನನಗೆ ಸ್ವಲ್ಪ ಫ್ರೆಂಡ್ಸ್ ಒಟ್ಟಿಗೆಲ್ಲ ಸೇರಲಿಕ್ಕೆ ಸಾಕು. ಒಳ್ಳೆ ಫ್ರೈ ಆಗಿದೆ, ಬೇಡ ಸಾಕು. ಬರುವಾಗ ಆಯ್ತಾ, ಆಗಿದೆ ಫ್ರೈ.
ಸರಿ ಆಯ್ತಾ ಬಂದ್ಮೇಲೆ ಇದು ಹಾಗೆ ಬಿಸಿ ಬಿಸಿ ತಿನ್ಲಿಕ್ಕೆ ಸಹ ಒಳ್ಳೇದಿರ್ತದೆ ಮತ್ತೆ ಸ್ವಲ್ಪ ತಣ್ಣು ತಿಂದ್ರೆ ಚೆನ್ನಾಗಿರ್ತದೆ. ಒಳ್ಳೇದಾಗ್ತದೆ. ಇದು ಹಾಗೆ ಕಲ್ಲಲ್ಲೇ ಇಟ್ಟು ಬಿಡ್ಬೋದು ನಾವು, ಅಂದ್ರೆ ಅದು ಕಲ್ಲು ಬಿಸಿ ಇರೋ ತನಕ ಬಸಿ ಇರೋ ತನಕ ಇಡ್ಬೋದು. ಆಯ್ತಾ. ನನಗೆ ನಿಮ್ಮ ಚಾನಲಿಗೆ ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೀವು ಬಂದು ನಮ್ಗೆಲ್ಲ ಇದು ಹೊಸ ತರದ ಒಂದು ಅಡಿಗೆಯನ್ನು ಮಾಡಿ ತೋರಿಸಿದ್ದಕ್ಕೆ ತುಂಬಾ ಧನ್ಯವಾದ ಹೇಳ್ಬೇಕು ನಾನು. ಖುಷಿ ಆಯ್ತು ನಿಮ್ಮಲ್ಲಿ ಇದು ನಮ್ಗೆ ಮಾತ್ರ ಅಲ್ಲ, ಮತ್ತೆ ಈ ನನ್ನ ಚಾನೆಲ್ ಅನ್ನು ನೋಡ್ತಾ ಇರುವ ಎಲ್ಲ ವೀಕ್ಷಕರಿಗೂ ತುಂಬಾ ನಾನು ಉಪಯೋಗ ಸ್ವಲ್ಪ ಆಗ್ತದೆ. ಬೇಗ ಬೇಗ ಆಗ್ಬೇಕಾದಾಗ, ಯಾಕಂದ್ರೆ ಈಗ ಎಲ್ಲ ಫಾಸ್ಟ್ ಲೈಫ್, ಹಾಗಾಗಿ ಗಂಟೆಗಟ್ಟಲೆ ಅದು ಮಾಡ್ಲಿಕ್ಕೂ ನಮ್ಗೆ ಪುರ್ಸೊತ್ತಿರುವುದಿಲ್ಲ. ಆದ್ರೆ ಒಂದು ಎಲ್ಲ ಮಾಡಿ ಕೂತ್ಕೊಳ್ಳಿಕ್ಕೆ ಯಾರಿಗೂ ಪುರ್ಸೊತ್ತಿರುದಿಲ್ಲ, ಅವಾಗ ಹಾಗಾಗಿ ಹಾಗೆ ಎಲ್ಲ ಒಳ್ಳೆಯದು ಮಾಡ್ಕೊಂಡು ಬೇಗ ಬೇಗ ಮಾಡ್ಬೋದು ಅಂತ ಹೇಳ್ಕೊಂಡು ನಾನು ಅದೆಲ್ಲ ಐಟಮ್ ತೋರಿಸಿದೆ. ನಂಗೆ ಖುಷಿ ಆಯ್ತು. ಇನ್ಸ್ಟೆಂಟ್ ಆಗಿ ಇದನ್ನೆಲ್ಲ ಮಾಡ್ಬೋದು. ಹಬ್ಬದ ಟೈಮಲ್ಲಿ ಅಂತೂ ಎಲ್ಲರೂ ಬ್ಯುಸಿ ಆಗಿರ್ತಾರೆ, ಆಗಿರ್ತಾರೆ. ಅದರಿಂದ ಈಗ ಎರಡೆರಡು ಬಗ್ಗೆ ಒಟ್ಟೊಟ್ಟಾಗಿ ಅಲ್ಲ, ಈಗ ನಮ್ಮ ಟ್ರೆಡಿಷನಲ್ ಆದ್ರೆ ಒಳ್ಳೇದು ಇರ್ತದೆ, ಆದ್ರೆ ಒಂದು ಎಲ್ಲ ಮಾಡುವಷ್ಟು ಟೈಮ್ ಇರುವುದಿಲ್ಲ. ಹಾಗಾಗಿ ಅದಕ್ಕೆ ಒಂದು ಬೇರೆ ಮಾಡ್ಕೊಂಡು ಮಾಡಬೇಕಿದ್ರೆ ಥ್ಯಾಂಕ್ ಯು ಶೋಭಾ. ತುಂಬ ಶೈಲ, ನಿಮಗೆ ಒಳ್ಳೆಯದಾಗಲಿ. ತುಂಬಾ ಧನ್ಯವಾದಗಳು ನೀವು ಬಂದದಕ್ಕೆ. ನಾವು ಇದನ್ನು ಈಗ ಇದೆಲ್ಲ ಎರಡು ಬಗೆಯನ್ನು ಸಹ ಒಂದು ಚೆನ್ನಾಗಿ ಸರ್ವ್ ಮಾಡಿ ತೋರಿಸುವ ಅಲ್ಲ? ಆಯ್ತು, ಓಕೆ. ಇದೀಗ ಓಪನ್ ಮಾಡಿ ನೋಡ್ತಾ ಇದ್ದೇನೆ ನೋಡಿ. ಈಗ ಇದು ಕೂಡ ಚೆನ್ನಾಗಿ ಬೆಂದಿದೆ. ಈಗ ಎರಡನ್ನು ಒಟ್ಟಿಗೆ ಹಾಕಿ ಸರ್ವ್ ಮಾಡುವ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ಆಗಿದೆ. ನಾನು ಇನ್ನೂ ಮಾಡಲಿಕ್ಕಿದೆ, ನಾನು ಅದನ್ನು ಇನ್ನೂ ಈಗ ಬೇಯಿಸ್ತಾ ಇದ್ದೇನೆ ಅದನ್ನು ಕೂಡ. ಇದು ಈಗ ಎಲ್ಲರಿಗೂ ಸರ್ವ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ನೋಡಿ, ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ. ಈಗ ತಿನ್ಲಿಕ್ಕೆ ಸಹ ಅಷ್ಟೇ ರುಚಿ ಇರ್ಬೋದು. ಈಗ ರೆಡಿ ಆಗಿದೆ. ನಾವೀಗ ನಮ್ಮ ಗೆಳತಿಯರು ಸಹ ಬಂದಿದ್ದಾರೆ, ಅವರೊಟ್ಟಿಗೆ ಇದನ್ನೀಗ ಸರ್ವ್ ಮಾಡುವ ಅಲ್ವಾ, ಟೇಸ್ಟ್ ಮಾಡುವ. ಫ್ರೆಂಡ್ಸ್, ಮೋದಕ ಮತ್ತೆ ಪತ್ರೊಡೆ ರೆಡಿ ಆಗಿದೆ ಗಣಪತಿ ಸಲುವಾಗಿ. ಸ್ವಲ್ಪ ರುಚಿ ನೋಡ್ಕೊಳ್ಳಿ ಹೇಗೆ ನಾನು ನನ್ನದು ದೊಡ್ಡದು ಬೇಕು ಹೇಳಿ. ವಾಣಿಯವರೇ, ನೀವು ಕೂಡ ತಗೊಳ್ಳಿ. ಫಸ್ಟ್ ಖಾರ ತಿಂದು ಮತ್ತೆ ಸಿಹಿ ತಿನ್ನುವ. ನಮ್ಮ ಸಿಹಿ ತಿಂದಾಯ್ತು. ಮಾಣಿಕ ಯಮ್ಮಿ ಸೂಪರ್ ಸೂಪರ್ ಅಷ್ಟು ಚೆನ್ನಾಗಿ ಟೇಸ್ಟ್ ಒಳ್ಳೆಯದಾಗಿದೆ. ಸೂಪರ್, ತುಂಬಾ ರುಚಿಯಾಗಿದೆ, ತುಂಬ ಚೆನ್ನಾಗಿದೆ. ಇದನ್ನು ಕೂಡ ನೀವು ಎಲ್ಲರೂ ಮಾಡಿ ನೋಡ್ಬೋದು, ಯಾಕೆಂದರೆ ತುಂಬ ಟೇಸ್ಟಿಯಾಗಿದೆ ಮತ್ತು ಇನ್ಸ್ಟೆಂಟ್ ಆಗಿರೋದ್ರಿಂದ ಬೇಗನೆ ಮಾಡ್ಕೊಳ್ಬೋದು. ನಾವು ಹಬ್ಬದ ಗಡಿಬಿಡಿಯಲ್ಲಿ ತುಂಬ ಬಗೆ ಮಾಡಲಿಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೇವೆ. ಆಗ ಈ ಮೋದಕ ಕೂಡ ನಮ್ಮದು ಒಂದು ಡಿಶ್ ಆಗಿರ್ತದೆ ಇದು. ಆವಾಗ ನಾವು ಇದನ್ನು ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ನಾವು ವಾಣಿಯವರು ತುಂಬ ಕಮ್ಮಿ ಟೈಮ್ನಲ್ಲಿ ಹೇಗೆ ಮಾಡ್ಬೋದು ಅಂತ ಮಾಡಿ ತೋರಿಸಿದ್ದಾರೆ. ನೀವು ಕೂಡ ಇದನ್ನು ಮಾಡಿ ನೋಡಿ, ಸವಿಯಿರಿ, ರುಚಿ ಹೇಗಿದೆ ಅಂತ ಹೇಳಿ. ಹಾಗೆ ಇವತ್ತು ನನ್ನ ಈ ಪ್ರೋಗ್ರಾಮ್ಗೆ ನನ್ನ ಗೆಳತಿಯರೆಲ್ಲ ಬಂದಿದ್ದಾರೆ, ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ ಎಲ್ರಿಗೂ ಚೌತಿ ಹಬ್ಬದ ಶುಭಾಶಯಗಳೊಂದಿಗೆ ನಾವೆಲ್ಲರೂ ನಿಮ್ಮೆಲ್ಲರಿಗೂ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು.